ಅಳಿಯಂದ್ರು ನನ್ನ ಮಗಳ ಕೊರಳಿಗೆ ಹಾಕೋ ಬ್ರಹ್ಮಗಂಟನ್ನ ಖುಷಿಯಿಂದ ನೋಡಿ ಕಣ್ ತುಂಬ್ಕೋತೀನಿ. ಸರಿ, ಇಡ್ತೀನಿ. ಮಗಳು ಅಂತ ಯಾರು ಕರಿತಿದ್ದೀರಾ ನೀವು? ಅಳಿಯಂದ್ರು ಮತ್ತೆ ದಿಶಾ ಮದುವೆ ನಾಡಿದ್ದೆ ಅಂತೆ. ಅದಕ್ಕೆ ನಾಳೆನೇ ನೀವೆಲ್ಲ ಬನ್ನಿ ಅಂತ ಅರ್ಚನಾ ಅವರು ಫೋನ್ ಮಾಡಿದ್ರು. ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಯಾವ ಮನಸ್ಸಿಂದ ಒಪ್ಕೊಂಡ್ರಿ? ಅವ್ಳು ಯಾವಳನ್ನ ಮಳೆಯಿಂದಿರನ್ನ ಮದ್ವೆ ಆಗ್ತಿದ್ದಾಳೆ ಅಂದ್ರೆ ನೀವ್ ಹೇಗ್ರಿ ಅವಳನ್ನ ಮಗಳು ಅಂತ ಒಪ್ಕೊಂಡಿದ್ದೀರಾ? ನೋಡುವತ್ಸಲ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಆ ಮನೆಯವರು ನಿರ್ಧಾರ ಮಾಡಿದ್ದಾರೆ. ಕಾರಣ ಏನು ಅಂತ ನಮಗೂ ಗೊತ್ತು. ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾವಿರೋದು ಎಷ್ಟು ಸರಿ ಹೇಳು. ಪಾಪ ದಿಶಿಂಗೆ ಅಪ್ಪ ಅಮ್ಮ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅಪ್ಪ ಅಮ್ಮ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಮದುವೆ ಮಾಡಿಕೊಡ್ಲಿ ಅನ್ನೋದು ಅವರ ಆಸೆ. ಸಂಬಂಧನೇ ಇಲ್ದೇ ಇರೋ ಆ ಹುಡುಗಿ ಬಗ್ಗೆ ನೀವ್ಯಾಕ್ರಿ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಮ್ಮ ಮಗಳು ದೀಪ ಇಲ್ಲ ಅನ್ನೋ ನೋವು ನಿಮ್ಗೊಂಚೂರೇ ಇಲ್ವಾ? ಅವಳ ಬಗ್ಗೆ ನೀವು ಇಷ್ಟೊಂದು ತಲೆನೇ ಕೆಡಿಸ್ಕೊಳ್ಳಿಲ್ವಲ್ಲ? ಹಾಗಲ್ಲ ವತ್ಸಲ, ಅಪ್ಪ ಆ ಹುಡುಗಿ ನೀವು ಅವಳನ್ನ ಮಗಳು ಅಂತ ಒಪ್ಕೊಂಡಿರ್ಬೋದು, ನಾನಲ್ಲ. ನೀವು ಬೇಕಾದ್ರೆ ಆ ಮದ್ವೆಗೆ ಹೋಗ್ಬಿಟ್ಟು ಬನ್ನಿ, ನಾನಂತೂ ಬರಲ್ಲ. ಅಂಬುಜನ ನರಸಿಂಹನನ್ನು ಕರ್ಕೊಂಡು ಹೋಗೋ ಹಾಗಿಲ್ಲ. ಏನಾಗಬಾರ್ದು ಅಂದ್ಕೊಂಡು ಅದೇ ಆಯ್ತು. ಚಿರು ದಿಶಾ ಮದುವೆ ಆಗಬಾರ್ದು ಅಂತ ಈ ದಿಶನ ಕಿಡ್ನಾಪ್ ಮಾಡಿದ್ರೆ ಅಲ್ಲಿ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಇದ್ರಲ್ಲಿ ಮೋಸ್ಟ್ಲಿ ಸೌಂದರ್ಯನ ಕೈವಾಡನೂ ಇರ್ಬೋದು. ಈಗ ನೋಡಿದ್ರೆ ದೀಪ ಅವರಪ್ಪ ಚಿರು ದಿಶನ ಮದುವೆ ಆಗಲಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇನ್ನು ಸೌಂದರ್ಯ ನಡೆಯೋಕ್ಕಾಗಲ್ಲ. ಏನು ಮಾಡೋದು? ಯಾದರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕಲ್ಲ. ನಾ ಹೇಳಿದ ಅರೇಂಜ್ಮೆಂಟ್ಸ್ ಎಲ್ಲ ಬೇಗ ಮಾಡ್ಬಿಡಿ. ಏನಾದ್ರು ಇದ್ರೆ ಕಾಲ್ ಮಾಡಿ ನನಗೆ, ಓಕೆನಾ? ಪ್ರಭಾಕರ್, ಈ ಮದುವೆಗೆ ಒಂದು ಇಂಪಾರ್ಟೆಂಟ್ ವಸ್ತು ಅಂತಲೇ ಮಾಡ್ಕೊಡ್ವಲ್ಲ. ಇಂಪಾರ್ಟೆಂಟ್ ವಸ್ತುನ? ಏನದು? ಸರ್ಕು ಸರ್. ಎಣ್ಣೆ ಬೇಕು ಅಣ್ಣ, ಓ ಎಣ್ಣೆ ಬೇಕು ಅಣ್ಣ, ಓ. ಅಲ್ಲಿ ನನ್ನ ಬುಡಕ್ಕೆ ಬೆಂಕಿ ಬಿದ್ದಿದೆ, ಈ ಮನುಷ್ಯನ ಮಾತ್ರ ಎಣ್ಣೆ ಹುಚ್ಚಿಡ್ದಿದೆ. ಸ್ಟಾಕು ಜೋರಾಗಿರ್ಬೇಕು, ಎಣ್ಣೆ ಯಾರಿಗೂ ಕಮ್ಮಿ ಆಗಬಾರ್ದು. ನನ್ನ ಫ್ರೆಂಡ್ಸ್ನೆಲ್ಲ ಕಳಿಸ್ತಾ ಇದೀನಿ. ಫ್ರೆಂಡ್ಸ್ ಯಾರಾಗಿದ್ರೆ ಕಳಿಸಿ. ಹಲೋ, ಹೇಳಿ 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 ಹೇಳಿ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದುವೆ ಚಿಂತೆ, ಮೊಮ್ಮಕ್ಕಳಿಗೆ ಕಜ್ಜಾಯ ಚಿಂತೆ ಅಂತ. ನನ್ನ ತಲೆನೋವು ನನಗೆ. ಏನು ಮಾಡೋದು? ಇದನ್ನು ಹೇಗೆ ನಿಲ್ಲಿಸ್ಲಿ? ಸೌಂದರ್ಯ, ನೀನ್ ದೇವ್ರ ಮುಂದೆ ಕುತ್ಕೊಂಡು ದೀಪ ಹಚ್ತಿರೋದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಬಕೆಟ್ ಏನಂದ್ರಿ? ವಿಕೆಟ್ ಬಿತ್ತು ಒಂದೇ. ನಮ್ಮ ಚಿರು ದಿಶಾ ಮದುವೆ ಆಗ್ತಿರೋ ಶುಭ ಸಂದರ್ಭದಲ್ಲಿ ಅವ್ರ ಮದುವೆ ಟೈಮಲ್ಲಿ ಅವ್ರಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಂತ ಈ ಮನೆ ಹಿರಿ ಸೊಸೆಯಾಗಿ ಪೂಜೆ ಮಾಡ್ತಾ ಇದ್ದೀವಿ. ದಿಶಾ, ಚಿರು ಇಬ್ರು ಮನ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಏನ್ ಸಂಕಲ್ಪ ಮಾಡ್ಕೋಬೇಕು ಅಂತ ನೀನೇ ಹೇಳ್ಬಿಡು. ಅವ್ರೇನ್ ಚಿಕ್ಕ ಮಕ್ಕಳ? ಅವ್ರಿಗೆಲ್ಲ ಗೊತ್ತಿರುತ್ತೆ, ನೀವು ಸುಮ್ಮನೆ ಇರ್ರಿ. ದೇವ್ರೆ, ಈ ಮದುವೆಯಿಂದ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ಆದಷ್ಟು ಬೇಗ ಸಾಧಿಸೋಂಗೆ ಮಾಡಪ್ಪ. ಸೌಂದರ್ಯ ಅವ್ರ ಇನ್ನೊಂದು ಮುಖ ಎಲ್ಲರೂ ಮುಂದೆ ಕಳ್ಚಿಡೋ ಸಮಯ ಕೂಡ್ ಬರಲಿ. ಒಂದ್ ನಿಮಿಷ ಇಲ್ಬಾ, ಈ ಕಡೆ ಚಿಕ್ಕಮ್ಮವ ಹಿಂದೆ ಹೋಗಿ. ಇಲ್ಲಿ ಇದು ನಿನ್ನ ಜಾಗ. ನೀವಿಬ್ರು ಯಾವಾಗ್ಲೂ ಜೊತೆಯಾಗೆ ಇರ್ಬೇಕು. ಆಹಾ, ನಿಮ್ಮಿಬ್ರು ಜೋಡಿ ಸೂಪರ್. ಇನ್ನೊಂದು ವಿಕೆಟ್ ಬಿತ್ತು.
ಆ ದೇವ್ರು ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ. ಆರ್ತಿ ತಗೋ. ಸೌಂದರ್ಯ ಕೊಡು. ನೀನು ಆರ್ತಿ ತಗೋ, ತುಂಬಾ ಇಂಪಾರ್ಟೆಂಟ್. ತಗೋ. ಅಣ್ಣ, ಇವತ್ ನೀನ್ ಬೆಂಗಳೂರಿಗೆ ಹೊರಟಿಯಾ? ಹೌದು, ಮದ್ವೆಗೆ ನೀನ್ ಒಬ್ನೇ ಹೋಗ್ತೀಯಾ? ಅಳಿಯಂದ್ರು ದಿಶಾ ಮದುವೆಗೆ ನಾನು ಹೊರಟಿದ್ದೀನಿ. ಯಾರ್ಯಾರು ಬರಬೇಕು ಅಂತ ಅನ್ನಿಸ್ತಾ ಇದೆಯೋ ಎಲ್ಲರೂ ಬೇಗ ರೆಡಿ ಆಗ್ಬಿಡಿ. ನೀನ್ ಹೋಗ್ತಿದ್ಯಾ ಅಂದ್ರೆ ನಾನು ಅದಕ್ಕೇನು ಬಂದ್ಬಿಡ್ತೀವಿ. ಇರೋ ಅದಕ್ಕೆ ಬನ್ನಿ, ನಾವು ಬೇಗ ರೆಡಿ ಆಗ್ಬಿಡೋಣ. ನಾನು ಬರಲ್ಲ, ನನ್ಗೆ ಆಸಕ್ತಿನೂ ಇಲ್ಲ. ನಾನು ಅಲ್ಲಿಗೆ ಖುಷಿಯಿಂದ ಏನು ಹೋಗ್ತಾ ಇಲ್ಲ. ನಮ್ಮ ಅಳಿಯಂದ್ರಿಗೋಸ್ಕರ ನಾನು ಹೋಗ್ತಾ ಇರೋದು. ಅವ್ರಿಗೂ ದಿಶಿನ ಮದುವೆ ಆಗೋದು ಇಷ್ಟ ಇಲ್ಲ. ಆದರೆ ಬೀಗರ ಆರೋಗ್ಯ ದೃಷ್ಟಿಯಿಂದ ಅವರು ಮದುವೆ ಆಗ್ತಾ ಇದ್ದಾರೆ. ನೋಡು, ಅರ್ಚನಾ ಅವರು ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನನಗಾಗಲ್ಲ, ಬರಲ್ಲ ಅಂತ ಎಲ್ಲ ಹಠ ಮಾಡಬೇಡ ನೀನು. ಅದಕ್ಕೆ ನನ್ನ ಕೈ ಮುಗಿದು ಕೇಳ್ಕೊತಿದ್ದಾನೆ, ಹೋಗ್ಬರೋಣ ಅದಕ್ಕೆ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಇವತ್ತು ಹೋಗಿ ನಾಳೆ ಬಂದ್ಬಿಡ್ಬೇಕು. ಮಂಟಪದಿಂದ ಮನೆಗೆ ಹೋಗೋದು ಅದೆಲ್ಲ ಇಟ್ಕೋಬಾರ್ದು. ನನ್ನ ಪಾಡಿಗೆ ನಾನು ಇರ್ತೀನಿ. ಆ ಶಾಸ್ತ್ರಕ್ಕೆ ಬಾ, ಈ ಶಾಸ್ತ್ರಕ್ಕೆ ಬಾ ಅಂತ ನನ್ನನ್ನು ಕರಿಬಾರ್ದು. ಆಯ್ತದ್ಕೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಒಟ್ನಲ್ಲಿ ನೀವು ಬರೋಕ್ ಒಪ್ಕೊಂಡ್ರಲ್ಲ, ಅಷ್ಟೇ ಸಮಾಧಾನ. ಏ, ಅದಕ್ಕೇನು ಬರ್ತಿದ್ದಾರೆ. ನರಸಿಂಹ, ನೀನು ರೆಡಿ ಆಗ್ಬಿಡು. ನಾನೆಲ್ಲೂ ಬರಲ್ಲ. ಹುಟ್ಟಿ ಕೊಟ್ಟಿರೋ ಮಾತನ್ನು ಉಳಿಸ್ಕೊಬೇಕು. ಮನ್ಸಲ್ಲಿ ಅದೊಂದೇ ಇರೋದು. ಪೊಲೀಸ್ ಎಕ್ಸಾಮಿಗೆ ಓದ್ಕೋಬೇಕು, ಫಿಸಿಕಲ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ನಾ ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ. ಅಲ್ವಾ ನರಸಿಂಹ? ಅವ್ನು ಇರ್ಲಿ ಬಿಡೆ, ಪರೀಕ್ಷೆ ಹತ್ರ ಬಂತು, ಓದ್ಕೊಳ್ಳಿ. ಸರಿ, ಅದಕ್ಕೆ ಬನ್ನಿ. ಸೀರೆ ಸರ ಯಾವ್ದ್ಯಾವ್ದು ಬೇಕು ಅಂತ ಎತ್ತಿಟ್ಕೊಳ್ಳೋಣ. ಬಳೆನೂ ಬೇಕಲ್ವಾ? ಬನ್ನಿ ಅದಕ್ಕೆ. ನನಗೆ 2 ಸೀರೆ ಸಾಕು, ಅದನ್ನು ಪ್ಯಾಕ್ ಮಾಡ್ಕೊ. ಸರ ಯಾವ್ದು ಬೇಕದ್ಕೆ ಅದನ್ನಾದ್ರೂ ಹೇಳಿ. ಲೇ, ಸುಮ್ಮನಿರೆ, ಅವಳು ಒಪ್ಕೊಂಡು ತಾನೆ. ನಿನ್ಗೆ ಅದೇನೇನು ಬೇಕು ಎಲ್ಲ ತುಂಬಿಕೊಂಡು ಬೇಗ ರೆಡಿ ಆಗು. ಹೋಗೆ. ಮಳೆ ಬರ್ತಾನೆ.